ಕರ್ನಾಟಕ ರಣಜಿ ತಂಡದ ಕ್ಯಾಪ್ಟನ್ ಮತ್ತು ಯಶಸ್ವಿ ಬೌಲರ್ ಆದ ವಿನಯ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ವಿನಯ್, ಫೈನಲ್ಗೆ ಹೋಗಿದ್ದಾರೆ ಕಾಂಗ್ರೆಸ್. ಥ್ಯಾಂಕ್ಸ್. ಹೇಗೆ ಅನಿಸ್ತಾ ಇದೆ? ಸೋಲಿಲ್ಲದ ಸರ್ದಾರಾಗಿ ಮೆರಿತಾ ಇದ್ದೀರಾ? ಖಂಡಿತ ಟೀಮ್ ಒಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಆಗಲಿ, ಬೌಲರ್ಸ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ಸಪೋರ್ಟ್ ಸ್ಟಾಫ್ ಆಗಲಿ, ಪ್ರತಿಯೊಬ್ಬರು ಒಂಥರ ಓವರ್ ಆಲ್ ಟೀಮ್ ಎಫರ್ಟ್ ಅಂತಲೇ ಹೇಳ್ಬೋದು. ನೀವು ಹೇಳ್ದಂಗೆ ಸೋಲಿಲ್ಲದೆ ಆಡ್ತಾಯಿದ್ದೀವಿ. ಬಟ್ ಈ ಮ್ಯಾಚ್ ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ. ಅದೇ ಒಂದು ಕಂಟಿನ್ಯೂ ಮಾಡೋದು ಟ್ರೈ ಮಾಡ್ತೀವಿ. ಜೂನಿಯರ್ಸ್ಗಳೆಲ್ಲ ಬರ್ತಾ ಇದ್ದಾರೆ. ಡೆಬ್ಯೂಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ಶ್ರೇಯಸ್ ಗೋಪಾಲ್ ಆಗ್ಬೋದು, ಕರುಣ್ ನಾಯರ್ ಆಗ್ಬೋದು. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಕರ್ನಾಟಕಕ್ಕೆ ಈ ಥರ ಒಂದು ಯಾರು ಡೆಬ್ಯೂ ಮಾಡಿದ ಪ್ಲೇಯರ್ಸ್ ಎಲ್ಲ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ. ಈವನ್ ಕಮ್ ಬ್ಯಾಕ್ ಮಾಡಿದ್ದು ಅಮಿತ್ ವರ್ಮಾ ಆಗಲಿ, 100 ಹೊಡೆದು ಬಂದ ಟೀಮಲ್ಲಿ. ಥರ ಓವರಾಲ್ ಟೀಮಿಗೆ ತುಂಬ ಒಳ್ಳೇದು ಆ್ಯಕ್ಚುಲಿ. ಕರ್ನಾಟಕಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ನಿಮ್ಮ ಟೀಮಲ್ಲಿ 15 ಜನದಲ್ಲಿ ಎಷ್ಟೋ ನಿಮಗೆ ಕಾಂಪಿಟೇಷನ್ ಇದೆ ಅನ್ನೋದ್ರಲ್ಲಿ ಬರೋದಕ್ಕಂದರೆ ಅವ್ರ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಈ ಸಲ ನೋಡಿದಾಗ ಯಾರ ಮೇಲೂ ಟೀಮ್ ಡಿಪೆಂಡ್ ಆಗಿಲ್ಲ. ಎಲ್ಲರೂ ಬರ್ತಾರೆ, ಅವ್ರ ಜವಾಬ್ದಾರಿಯನ್ನು ಮಾಡ್ತಾರೆ. ಮತ್ತು ಎಲ್ಲೂ ಟೀಮು ಅನಿಸ್ತಾ ಇಲ್ಲ ಇವರಿಂದ ನಾವು ಇವ್ರ ಮೇಲೆ ನಾವು ನಿರ್ಧಾರ ಆಗಿದ್ದೀವಿ ಅಂತ. ಸೊ ಏನು ಪ್ಲ್ಯಾನು ಮತ್ತು ಹೇಗೆ ಇದು ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಹುಡುಗರು? ಪ್ರತಿಯೊಬ್ಬರು ಅವ್ರ ಸ್ಟ್ರೆಂತ್ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ನನ್ನ ಸ್ಟ್ರೆಂತ್ ಏನು, ನಾನು ಯಾವ ಥರ ಆಸ್ ಎ ಬೌಲರ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಯಾವ ಥರ ಬೌಲಿಂಗ್ ಮಾಡ್ಬೋದು, ನಾನು ಯಾವ ಏರಿಯಾಸಲ್ಲಿ ಬೌಲಿಂಗ್ ಮಾಡ್ಬೋದು. ನಾನು ಮಿಥುನ್ ಥರ ಬೌಲಿಂಗ್ ಮಾಡೋಕೆ ಹೋದ್ರೆ ಆಗಲ್ಲ, ಇಲ್ಲ ಮಿಥುನ್ ನನ್ನ ಥರ ಮಾಡೋಕೆ ಹೋದ್ರೆ ಆಗಲ್ಲ. ಓಕೆ, ಸೊ ನಾವಿಬ್ಬರು ಶರತ್ ಥರ ಬೌಲಿಂಗ್ ಮಾಡೋಕೆ ಹೋದ್ರೆ ಆಗಲ್ಲ. ಬಟ್ ನಾನೇನು ಮಾಡ್ಬೋದು, ಅವನೇನು ಮಾಡ್ಬೋದು, ಶರತ್ ಏನು ಮಾಡ್ಬೋದು, ಅವ್ರವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಬ್ಯಾಟ್ಸ್ಮನ್ ಕೂಡ ರಾಬಿನ್ ಇನ್ನೊಬ್ಬ ಕಾಪಿ ಮಾಡೋಕ್ಕಾಗಲ್ಲ, ಇನ್ನೊಬ್ಬ ರಾಬಿನ್ ಕಾಪಿ ಮಾಡೋಕ್ಕಾಗಲ್ಲ. ಅವರ ಸ್ಟ್ರೆಂತ್ಗೆ ಅವ್ರು ಆಡ್ತಾ ಇರೋದೇ ಒಂದು ಪ್ಲಸ್ ಪಾಯಿಂಟ್. ಬಟ್ ಯಾರಿಗೆ ಚಾನ್ಸ್ ಸಿಗ್ತದೆ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡ್ತಾರೆ. ಎಲ್ಲರಿಗೂ ಆ್ಯಕ್ಚುಲಿ ರಂಜಿ ಟ್ರೋಫಿ ಗೆಲ್ಲಬೇಕಂತ ಒಂದು ತುಂಬ ಆಸೆ ಇದೆ. ಬಟ್ ನಾನು ನೋಡ್ದಂಗೆ ಈಗ ನಾನು ಟೀಮಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಯಾರಿಗೂ ಅದೊಂದು ಈ ಥರ ಫೈನಲ್ ಮ್ಯಾಚ್ ಬರ್ತಾಯಿದೆ, ಬಿಗ್ ಮ್ಯಾಚ್ ಬರ್ತಾಯಿದೆ, ಅದೊಂದು ಭಯ ಆಗಲಿ, ಆ ಒಂದು ಟೆನ್ಷನ್ ಆಗಲಿ, ಅಥವಾ ಅಯ್ಯೋ ನಾವು ಚೆನ್ನಾಗಿ ಮಾಡಲೇಬೇಕು ಒಂಥರ ಜಾಸ್ತಿ ಟ್ರೈ ಮಾಡೋದು ಆ ಥರ ಏನಿಲ್ಲ. ಎಲ್ಲ ನಾರ್ಮಲ್ ಆಗಿದ್ದಾರೆ, ಕಾಮ್ ಆಗಿದ್ದಾರೆ. ಬಟ್ ಅದೊಂದು ಆ್ಯಕ್ಚುಲಿ ತುಂಬ ಪ್ಲಸ್ ಪಾಯಿಂಟ್ ಟೀಮ್ಗೆ. ಬಿಗ್ ಮ್ಯಾಚ್ ಬರೋಕ್ಕೆ ಮುಂಚೆ ಸ್ವಲ್ಪ ನರ್ವಸ್ ಆಗೋದಲ್ಲೇ ಇರುತ್ತೆ. ಬಟ್ ಅದು ನಾನೇನು ಟೀಮಲ್ಲಿ ಯಾವ ಪ್ಲೇಯರ್ನ ನಾನು ಅಬ್ಸರ್ವ್ ಮಾಡ್ತೀನಿ. ಬಟ್ ಯಾರ ಥರ ಅದು ಕಾಣ್ತಾ ಇಲ್ಲ ಆ್ಯಕ್ಚುಲಿ. ಟೀಮಿಗೆ ತುಂಬ ಒಳ್ಳೆ ಸೈನ್ ಆ್ಯಕ್ಚುಲಿ ಇದು. ಇಲ್ಲ, ನೀವು ದೊಡ್ಡ ಟೀಮ್ಗಳನ್ನ ಸೋಲಿಸ್ಬಿಟ್ರಿ, ಮುಂಬೈ, ಪಂಜಾಬ್, ಉತ್ತರ ಪ್ರದೇಶ ಅಂತ. ಆ ಕಾನ್ಫಿಡೆನ್ಸ್ ಲೆವೆಲಿಂದ ನಿಮ್ಮ ಮಹಾರಾಷ್ಟ್ರ ಏನೋ ಸಣ್ಣ ಟೀಮ್ ಅನಿಸ್ತಾ ಇದೆ. ಹಂಗಾಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಐತೆ ಅನ್ಸುತ್ತೆ. ರಂಜಿ ಟ್ರೋಫಿಯಲ್ಲಿ ಯಾವ ಟೀಮು ಕಮ್ಮಿ ಇಲ್ಲ, ಯಾವ ಟೀಮು ಜಾಸ್ತಿ ಇಲ್ಲ. ಓಕೆ, ನಾವು ಫಸ್ಟೇ ಹೇಳ್ದಂಗೆ ನಾವು ರಂಜಿ ಟ್ರೋಫಿ ಫಸ್ಟ್ ಮ್ಯಾಚಿಂದ ಆಗಲಿ ನಾವು ಇನ್ನೊಬ್ಬರು ಟೀಮ್ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಮುಂಬೈ ಆಡ್ಬೋದು, ಡೆಲ್ಲಿ ಆಡ್ಬೋದು, ಇಲ್ಲ ಜಾರ್ಖಂಡ್ ಆಡ್ಬೋದು, ಮೇ ಬಿ ಮಹಾರಾಷ್ಟ್ರ. ಬಟ್ ನಾವು ಯೋಚನೆ ಮಾಡ್ತಿರೋದು ಇಷ್ಟೇ, ನಮ್ಮ ಸ್ಟ್ರೆಂತ್ ಏನು, ನಾವೆಲ್ಲಿ ಏನು ಮಾಡಬೇಕು. ನಾನು ಬೌಲಿಂಗ್ ಮಾಡಿದ್ರೆ ನಾನು ಟೀಮಿಗೆ ಎಲ್ಪ್ ಆ ಥರ ನಾನು ಏನು ಮಾಡ್ಬೋದು, ಎಲ್ಲಿ ವಿಕೆಟ್ ತೆಗಿಬೋದು, ನಾನು ಟೀಮಿಗೆ ಹರ್ಲಿ ಬ್ರೇಕ್ ಥ್ರೂ ಕೊಡ್ಬೋದು, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿರ್ತೀನಿ. ಸೇಮ್ ಟೈಮ್ ಬ್ಯಾಟ್ಸ್ಮನ್ ಕೂಡ ಅವ್ರ ಬ್ಯಾಟಿಂಗ್ ಬಂದಾಗ ಸೆಟ್ಲ್ ಆದರೆ ಬಿಗ್ ಸ್ಕೋರ್ ಮಾಡಬೇಕು, ಟೀಮಿಗೆ ಹೆಲ್ಪ್ ಮಾಡಬೇಕು. ಅದೇ ಒಂದು ಮೈಂಡ್ ಸೆಟ್ ಇರೋದ್ರಿಂದ ನಾವು ಇನ್ನೊಂದು ಟೀಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿಲ್ಲ. ಯಾವ ಚಿಕ್ಕ ಟೀಮ್ ಮಾಡ್ತೀವೋ, ದೊಡ್ಡ ಟೀಮ್ ಮಾಡ್ತೀವೋ, ಬಟ್ ಅಲ್ಟಿಮೇಟ್ಲಿ ಇಟ್ಸ್ ಎ ಮ್ಯಾಚ್. ಶರತ್ ಮಿಸ್ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಫೈನಲ್ ಮಟ್ಟ ತೊಗೊಂಬಂದರು. ಸೊ ಅವ್ರಿಲ್ಲದೆ ಏನು ಮಿಸ್ ಮಾಡ್ಕೋತಾ ಇದ್ದಾರೆ? ಖಂಡಿತ ಶರತ್ ಮಿಸ್ ಮಾಡ್ತೀವಿ. ಯಾಕಂದರೆ ಅವ್ನು ಒಂಥರ ಟೀಮಲ್ಲಿ ಕುದುರೆ ಥರ ಅವ್ನು ಆ್ಯಕ್ಚುಲಿ. ಎನಿ ಟೈಮ್ ವಿಕೆಟ್ ಬೇಕಂದರೆ ಇಲ್ಲಿ ಅವ್ನು ರೆಡಿ ಇರ್ತಾನೆ ಟೀಮಲ್ಲಿ ಬೌಲಿಂಗ್ ಮಾಡೋದಕ್ಕೆ. ನಮಗೂ ಕೂಡ ಅವನು ಇಲ್ಲದೆ ಇರೋದು ಸ್ವಲ್ಪ ಡೆಫಿನೆಟ್ಲಿ ತಂಡ ಮಿಸ್ ಮಾಡ್ತಾಯಿದೆ. ಬಟ್ ಸೇಮ್ ಟೈಮ್ ಅವನಿಗೆ ಬ್ಯಾಕಪ್ ಬೌಲರ್ಸ್ ಇದ್ದಾರೆ. ಅರವಿಂದ್ ಟೀಮಲ್ಲಿ ಇದ್ದಾನೆ ಈಗ, ರೋನಿತ್ ಮೋರೆ ಇದ್ದಾನೆ. ಡೆಫಿನೆಟ್ಲಿ ಅವ್ರನ್ನ ಹೇಳ್ದಂಗೆ ಒಬ್ಬರು ಇನ್ನೊಬ್ಬರನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಈಗ ಅರವಿಂದ್ ಹೋಗಿ ಶರತ್ ಮ್ಯಾಚ್ ಮಾಡೋಕ್ಕಾಗಲ್ಲ, ರೋನಿತ್ ಮೋರೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಬಟ್ ಅವ್ರ ಸ್ಟ್ರೆಂತಿಗೆ ಅವ್ರು ಆಡಿದ್ರೆ ಸಾಕು ನಮಗೆ ಆ್ಯಕ್ಚುಲಿ ಗೆಲ್ಲೋದಕ್ಕೆ. ಮಹಾರಾಷ್ಟ್ರ ಟೀಮ್ ಬಗ್ಗೆ ಏನು, ಅದ್ರ ಬಗ್ಗೆ ಗೇಮ್ ಪ್ಲ್ಯಾನ್ ಮಾಡಿದಾರಾ? ಏನು ಫೈನಲ್ ಮ್ಯಾಚ್ ಇರೋದನ್ನ ಹೆಚ್ಚಿನ ಏನಾದ್ರು ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದಾರೆ? ನಾನು ಹೇಳ್ದಂಗೆ ನಾವು ಈ ಮ್ಯಾಚ್ ಆಡೋಕೆ ಹೋಗ್ತಿರೋದು ಇನ್ನೊಂದು ಗೇಮ್ ಅಷ್ಟೇ. ಇನ್ನೊಂದು ಮ್ಯಾಚ್ ಅಂತ ಹೋಗ್ತಿದ್ದೀವಿ ಅಷ್ಟೇ. ನಾವು ಜಾಸ್ತಿ ಫೈನಲ್ ಆಡ್ತಾ ಇದ್ದೀವಿ. ನಮ್ಮ 13 ವರ್ಷ 14 ವರ್ಷ ಆಗಿದೆ ರಂಜಿ ಟ್ರೋಫಿ ಗೆದ್ದು ನಾವು ಅದೆಲ್ಲ ತಲೆ ಹಿಡ್ಕೊಂಡು ಹೋಗ್ತಾ ಇಲ್ಲ. ಸಿಂಪಲ್ಲಾಗಿ ಹೋಗಿ ಒಂದು ಮ್ಯಾಚ್ ಆಡ್ತೀವಿ, ಗೆಲ್ಲುತ್ತೀವಿ ಅಷ್ಟೇ. ಓಕೆ ವಿನಯ್, ಕಾಲ್ ದ ಬೆಸ್ಟ್. ಥ್ಯಾಂಕ್ಸ್. ಇದು ಕರ್ನಾಟಕ ಕ್ಯಾಪ್ಟನ್ ವಿನಯ್ ಕುಮಾರ್ ಅವ್ರ ಮಾತು. ಅವ್ರು ಹೇಳೋ ಪ್ರಕಾರ ಒಂದು ನಾರ್ಮಲ್ ಗೇಮ್ ಥರನೇ ಆಡ್ತೀವಿ. ಯಾಕಂದ್ರೆ ನಮ್ಮ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಇಲ್ಲ ಮತ್ತು ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಾವು ಇರೋ ಪರ್ಫಾರ್ಮೆನ್ಸ್ ಕೊಟ್ಟರೆ ಸಾಕು, ನಾವು ಖಂಡಿತವಾಗಿ ರಂಜಿ ಟ್ರೋಫಿ ಎತ್ತಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.